ಹೌದು ದೊಡ್ಡಮ್ಮ, ನೀನು ಬೇಸರ ಪಡಬೇಡ. ಸಂತೋಷದಿಂದ ನಗ್ತಾ ಹೋಗಿ ಅಮೇರಿಕಾದಲ್ಲಿ ಇದ್ದು ನೋಡ್ಕೊಂಡು ಬಾ. ಒಂದು ವೇಳೆ ನಿನಗೆ ಮತ್ತು ದೊಡ್ಡಪ್ಪನಿಗಲ್ಲಿ ಕಷ್ಟ ಅನಿಸಿದ್ರೆ ಮಾವಯ್ಯ ಅಣ್ಣಯ್ಯನವರು ಮಾತಾಡಿ ಕರ್ಕೊಂಡು ಬಂದುಬಿಡ್ತಾರೆ. ಅಷ್ಟರಲ್ಲಿ ಅಕ್ಕಿಗೂ ಕೂಡ ಮದುವೆ ಆಗುತ್ತೆ. ಇನ್ನು ಅಕ್ಕ ತಂಗಿಯರು ಇಬ್ಬರು ಸೇರಿ ಕುಂಬಳಕಾಯಿ ತಿರುಗಿಸ್ಕೊತಾ ಇರಿವ್ರಂತೆ. ಅಂದಾಗ ಅಷ್ಟರ ತನಕ ಬೇಸರದಿಂದ ಸಣ್ಣ ಕಣ್ಣೀರು ಹಾಕ್ತಿದ್ದಂತಹ ಸುವಿಧಾ ಯುಕ್ತಾಳ ಮಾತಿಗೆ ಸಣ್ಣದಾಗಿ ನಗ್ತಾ, ನಿಂಗೆ ತುಂಟಾಟ ಜಾಸ್ತಿ ಆಗ್ತಿದೆಯಲ್ಲೇ, ಏನು ವಿಷಯ? ನನ್ನ ತಮ್ಮ ಅಂದರೆ ಭಯ ಸಂಪೂರ್ಣವಾಗಿ ಹೋದಾಗಿದೆ ಅಂತಾರೆ. ಯುಕ್ತ ಓರೆಯಾಗಿ ತಲೆ ತಿರುಗಿಸಿ ಪೃಥ್ವಿರಾಜ್ನ ನೋಡಿದಾಗ ಆತ ತನ್ನನ್ನೇ ದಿಟ್ಟಿಸಿ ನೋಡ್ತಿರೋದನ್ನು ಕಂಡು ತಟ್ಟನೆ ತಲೆ ತಗ್ಗಿಸ್ತಾಳೆ. ಅಮ್ಮೋ, ನನಗೆ ಆ ಭಯ ಮಾತ್ರ ಹೋಗೋದಿಲ್ಲ ಬಿಡು ದೊಡ್ಡಮ್ಮ. ನೀನು ನಿನ್ನ ತಮ್ಮಂದಿನೊಂದಿಗೆ ಮಾತಾಡ್ಕೊ, ನಾನು ಭಾನುವಾರ ಮನೆಗೆ ಬಂದು ಮಾತಾಡ್ತೀನಿ ಅಂತ ಬೇಗನೆ ಹೇಳಿ ಪೃಥ್ವಿರಾಜ್ ಪಕ್ಕದಿಂದ ಹೇಳೋದಕ್ಕೆ ಹೋಗ್ತಾಳೆ. ಅಬ್ಬೋ, ಭಯ ಅನ್ನತ್ಲೆ ನನ್ನ ತಮ್ಮನ್ನ ಚೆನ್ನಾಗಿ ಹತೋಟಿಯಲ್ಲಿ ಇಟ್ಕೊಂಡಿದ್ಯಾ ಅಂತ ದೊಡ್ಡಮ್ಮ ನಕ್ಕು ಆದರೆ ಯುಕ್ತಾಳಿಗೆ ಅಲ್ಲಿಂದ ಹೋಗೋದಕ್ಕೆ ಅವಕಾಶ ಕೊಡದೆ ಆಕೆ ಕೈ ಹಿಡಿದು ಎಳೆದು ತನ್ನ ಬಳಿ ಕೂರಿಸ್ಕೊಳ್ತಾನೆ. ಪೃಥ್ವಿ, ದೊಡ್ಡಮ್ಮ, ನೀನು ಬೇಕಂತಾನೆ ಅಂತಿದ್ಯಾ ಅಂತ ಅರ್ಥ ಆಯಿತು. ಈಗೋ ನೀನು ಮಾತಾಡು ಮಾವಯ್ಯ ಅಂತಾಳೆ. ಯುಕ್ತ ಕಣ್ಣುಗಳು ಚಿಕ್ಕದಾಗಿ ಮಾಡ್ತಾ ಯುಕ್ತಾಳ ತಲೆ ಮೇಲೆ ಸಣ್ಣದಾಗಿ ಮುಟುಕಿದಂತಹ ಪೃಥ್ವಿರಾಜ್, ಅಕ್ಕ ನೀನು ಬೇಸರ ಪಡಬೇಡ. ಮತ್ತು ನಿನ್ನ ಹಾಗೆ ನೋಡಿದ್ರೆ ಎಲ್ಲರೂ ಬೇಸರಗೊಳ್ತಾರೆ. ನೀವಿಬ್ಬರು ಬೇಸರಗೊಂಡ್ರೆ ರಾಮ್ ಮತ್ತು ಸಿದ್ದು ಮಾವಂದಿರು, ನಮ್ಮ ಅಮ್ಮ ಅಪ್ಪ ಎಲ್ಲರೂ ಬೇಸರ ಮಾಡ್ಕೊಂಡ್ಬಿಡ್ತಾರೆ ನಿಮ್ಮನ್ನು ನೋಡಿದ್ರೆ. ಯಾಕಿಷ್ಟು ಜನರನ್ನ ಅಳಿಸೋದು? ಸುಮ್ಮನೆ ಸ್ವಲ್ಪ ಹತೋಟಿಯಲ್ಲಿ ಅಳಬೇಡ. ರಾಮ್ ಸಿದ್ದು ಕೂಡ ನಿಮ್ಮ ಜೊತೆ ಇರಬೇಕಂತ ಆಸೆ ಇರುತ್ತೆ. ಸೀತಾ ಮತ್ತು ಜಾನು ಕೂಡ ಬೇರೆ ಸಂಸಾರ ಇರಬೇಕಂತ ಯೋಚಿಸೋ ರೀತಿಯವರಲ್ಲ. ನಿಮ್ಮನ್ನು ಚೆನ್ನಾಗೇ ನೋಡ್ಕೊಳ್ತಾರೆ. ಒಂದು ವೇಳೆ ಅಲ್ಲಿ ನಿಮಗೆ ಹೊಂದ್ಕೊಳ್ಳೋದಕ್ಕೆ ಆಗದೇ ಇದ್ದರೆ ನಾನೇ ಸ್ವತಃ ಬಂದು ನಿನ್ನನ್ನು ಮತ್ತು ಭಾವನವ್ರನ್ನ ಇಲ್ಲಿಗೆ ಕರ್ಕೊಂಡು ಬಂದ್ಬಿಡ್ತೀನಿ, ಸರಿನಾ ಅಂತ ಸಮಾಧಾನ ಪಡಿಸ್ತಾ ಹೇಳ್ತಾನೆ. ಹೌದು ತಮ್ಮ, ಆದರೂ ನಿಮ್ಮ ಬಾಬಾ ಹೊರಗೆ ತೋರಿಸ್ಕೊಳ್ತಿಲ್ಲ, ಆದರೆ ಅವ್ರ ಮನಸ್ಸಿನಲ್ಲೂ ಇದೇ ಇದೆ. ಹೌದಕ್ಕ, ಮೊದಲ ಬಾರಿ ಕೇಳಿದಾಗಲೇ ಬಾಬಾ ತನ್ನ ಉದ್ದೇಶವನ್ನು ಹೇಳಿದ್ರು. ಆದರೆ ಮಕ್ಕಳಿಗಾಗಿ ಹೋಗದೇ ಇರೋದಕ್ಕೆ ಆಗತ್ತಾ? ಹೋಗಲೇಬೇಕಲ್ವಾ? ಅಷ್ಟೇ ಅಲ್ವಾ, ಒಂದು ವಯಸ್ಸು ಬಂದ ಮೇಲೆ ಮಕ್ಕಳ ಹತ್ರ ಇದ್ರೇ ಆನಂದ. ಸರಿ, ಅಂಜನಾ ಹೇಗಿದ್ದಾಳೆ? ಹೇಳೆ ಯುಕ್ತ, ಮೊನ್ನೆ ಫೋನ್ ಮಾಡಿದ್ರೆ 2 ಮಾತಾಡಿ ಕಾಲೇಜ್ ಸಮಯ ಆಯಿತು ಬಂದಮೇಲೆ ಮಾಡ್ತೀನಿ ಅಂತ ಅಂದ್ಲು ದೊಡ್ಡಮ್ಮ. ಮತ್ತೆ ಮಾಡಲೇ ಇಲ್ಲ ಅವಳು. ಅಂದರೆ ಕೆಲಸದಲ್ಲಿದ್ಲು ಅನಿಸುತ್ತೆ. ನಾನು ಹೇಳ್ತೀನಿ ಬಿಡು ಫೋನ್ ಮಾಡೋದಕ್ಕೆ. ಯಾಕೋಪ್ಪ ಆಕೆ ಯಾವುದೇ ವಿಷಯಕ್ಕೂ ಬೇಸರ ಪಡ್ತಿದ್ದಾಳೆ ಅಂತ ಅನುಮಾನ ಆಗ್ತಾ ಇದೆ ನನಗೆ. ಅವ್ರ ಮನೆಯಲ್ಲಿ ಎಲ್ಲರೂ ಒಳ್ಳೆಯವರೇ, ಆದರೂ ಆ ಪಾಂಡು ಬಗ್ಗೆ ಸ್ವಲ್ಪ ಭಯ ಇದೆ. ಅಯ್ಯೋ ಇಲ್ಲ, ಅನಾವಶ್ಯಕವಾಗಿ ಗಾಬರಿ ಆಗಬೇಡಿ ಅಕ್ಕ. ಆ ಪಾಂಡು ಕೂಡ ಬದಲಾಗಿದ್ದಾನೆ. ಮೊದಲಿನಾಗೆ ಜಂಬದಿಂದ ಮಾತಾಡೋ ಮಾತುಗಳನ್ನೆಲ್ಲ ಆತ ಇವಾಗ ಆಡ್ತಾ ಇಲ್ಲ. ಬಹುಶಃ ಮಗ ಜೈಲಿಗೆ ಹೋದ್ನಲ್ವೇ, ಸ್ವಲ್ಪ ಬದಲಾಗಿದ್ದಾನೆ ಬಿಡು. ಅಂಜನಾ ಚೆನ್ನಾಗೇ ಇರ್ತಾಳೆ. ಕಾಲೇಜು ದೂರ ಇದೆಯಲ್ವೇ, ಹೋಗಿ ಬರೋದು ಅಂದರೆ ಸುಸ್ತಾಗ್ತಿರಬಹುದು. ಹಾಸ್ಟೆಲ್ನಲ್ಲಿ ಇರ್ತಿದ್ದಾಗ ಅಷ್ಟಾಗಿ ಗೊತ್ತಾಗ್ತಿರ್ಲಿಲ್ಲ. ಆದರೆ ಇವಾಗ ಹಾಸ್ಟೆಲ್ನಲ್ಲಿ ಇಡೋಣ ಅಂದರೆ ಆಕೆಗೆ ಮದುವೆ ಬೇರೆ ಆಗಿದೆ. ಅದು ಸರಿಯಾಗೋದಿಲ್ಲ. ಇನ್ನು ಸ್ವಲ್ಪ ದಿನಗಳು ತಾನೇ. ಏನೂ ಇಲ್ಲ ಬಿಡು, ನೀನು ಅನಾವಶ್ಯಕವಾಗಿ ಗಾಬರಿ ಪಡಬೇಡ. ಏನೋ ಹಾಗಂತೀಯಾ? ಇಲ್ದಿದ್ರೆ ನಮಗೆ ಹೇಳ್ಕೊಡೋದಕ್ಕಾಗದಂಥ ಕಷ್ಟ ಏನಾದರೂ ಇದೆಯಾ ಎಂಬ ಮಾತಿಗೆ ಯುಕ್ತಾಳ ಮನಸ್ಸು ಒಮ್ಮೆಲೆ ದಸಕ್ಕನ್ಬಿಡುತ್ತೆ. ನಿಜ ತಿಳಿದ ದಿನ ಮಾವಯ್ಯನೇ ಅಷ್ಟು ನೊಂದಿದ್ದ, ಇನ್ನು ಅಮ್ಮ ದೊಡ್ಡಮ್ಮನ ಪರಿಸ್ಥಿತಿ ಏನು? ಬೇಡ ದೇವ್ರೆ, ಅಮ್ಮ ದೊಡ್ಡಮ್ಮಂದಿರಿಗೆ ನಿಜ ತಿಳಿಯೋದಕ್ಕೆ ಬಿಡಬೇಡ ಅಂತ ದೇವರನ್ನ ಪ್ರಾರ್ಥಿಸ್ತಾಳೆ. ಪೃಥ್ವಿರಾಜ್ ಕೂಡ ಹಾಗೆ ಅಂದ್ಕೊಂಡು ಹೊರಗಡೆ ಮಾತ್ರ, ನೀನು ಅನಾವಶ್ಯಕವಾಗಿ ಗಾಬರಿ ಆಗ್ತಿದ್ಯಾಕ? ಇಲ್ಲಿ ನಾನು ಇಲ್ವಾ? ಅಂಜನಾ ಕಷ್ಟ ಬರೋದಕ್ಕೆ ಬಿಟ್ಬಿಡ್ತೀನ ನಾನು? ಇನ್ನು
ಅಂಜನಾ ವಿಷಯನ ಬಿಟ್ಬಿಡು. ಇಷ್ಟಕ್ಕೂ ಭಾವ ಏನು ಮಾಡ್ತಿದ್ದಾರೆ ಅಂತ ವಿಷಯವನ್ನು ಬದಲಾಯಿಸ್ಬಿಡ್ತಾನೆ. ಏನಿಲ್ಲ, ಇಲ್ಲಿವರೆಗೆ ಜಮೀನನ್ನು ಗೇಣಿಗೆ ತೆಗೆದುಕೊಳ್ಳೋರು ಬಂದಿದ್ರು, ಅವ್ರ ಜೊತೆ ಮಾತಾಡ್ತಿದ್ರು, ಈಗ ಹೊರಗಡೆ ಹೋಗಿದ್ದಾರೆ ಅಷ್ಟೆ. ಅಲ್ಲಿ ಮಳೆ ಬೀಳ್ತಿದ್ವಾ? ಇಲ್ಲಪ್ಪ, ಇಲ್ಲಿ ನಿಂತು ಹೋಗಿದೆ. ಮತ್ತು ರಾಮ್ ಸಿದ್ದು ಏನು ಮಾಡ್ತಿದ್ದಾರೆ? ಅವರು ಹೊರಗಿದ್ದಾರೆ ಅನಿಸುತ್ತೆ. ನಾನು ಸುಮ್ಮನೆ ನಿನ್ನ ಜೊತೆ ಮಾತಾಡೋಣ ಅಂತ ಒಂದು ಸಲ ಕಾಲ್ ಮಾಡಿದೆ ಅಷ್ಟೆ. ಇನ್ನು ಊಟ ಮಾಡಿ ಮಲಗಿ, ಮತ್ತು ನಾಳೆ ಬೆಳಿಗ್ಗೆ ಆಕೆ ಕಾಲೇಜಿಗೆ ಬೇರೆ ಹೋಗಬೇಕು. ಸರಿ ಅಕ್ಕ, ನೀನು ಕೂಡ ಬೇಸರದಿಂದ ಊಟನೆಲ್ಲ ಬಿಟ್ಬಿಟ್ಟು ಕೂತ್ಕೋಬೇಡ, ಹೋಗಿ ಊಟ ಮಾಡು. ಸರಿ ಸರಿ ತಿಂತೀನಿ, ಇನ್ನು ಇಡ್ತೀನಿ ಅಂತ ಹೇಳಿ ಫೋನನ್ನು ಕಟ್ ಮಾಡಿಬಿಡ್ತಾಳೆ. ಪೃಥ್ವಿರಾಜ್ ಫೋನ್ ಪಕ್ಕದಲ್ಲಿಟ್ಟು ತಲೆಯನ್ನು ಹಿಂದಕ್ಕೆ ತಿಳಿದಾಗ, ಏನಾಯ್ತು ಮಾವಯ್ಯ ಅಂತ ಯುಕ್ತ ಆತನ ಕೈಯನ್ನು ಹಿಡಿತಾಳೆ. ಏನಿಲ್ಲ ಯುಕ್ತ, ಅಕ್ಕ ಅಷ್ಟು ದೂರ ಹೋಗ್ತಾಳೆ ಅಂದರೆ ಸ್ವಲ್ಪ ಬೇಸರ ಅನ್ನಿಸ್ತಿದೆ. ಹತ್ತಿರದಲ್ಲಿದ್ದರೆ ಕನಿಷ್ಠ ವಾರಕ್ಕೊಮ್ಮೆ ಆದರೂ ಹೋಗಿ ನೋಡ್ತಾ ಇದ್ದೆ. ಈಗ ಆ ಅವಕಾಶವು ಇರೋದಿಲ್ವಲ್ಲ ಅಂತ ಅಂತಾನೆ. ಮಾವಯ್ಯ, ದೊಡ್ಡಮ್ಮನಿಗೆ ಸಮಾಧಾನ ಹೇಳಿ ನೀನೇ ಹೀಗಂದ್ಬಿಟ್ರೆ ಹೇಗೆ? ಇಲ್ಲಿ ಅಣ್ಣಯ್ಯನವರು ಹೊರಟೋದ್ರೆ ದೊಡ್ಡಮ್ಮಂದಿರು ಒಂಟಿ ಆಗಬೇಕಾಗತ್ತೆ. ಅಪ್ಪ ಇನ್ನಷ್ಟು ಬೇಸರ ಮಾಡ್ಕೊತಾರೆ. ಅದಕ್ಕಿಂತ ಅಣ್ಣಯ್ಯನವ್ರ ಹತ್ರ ಇದ್ರೇ ಅವರು ಸ್ವಲ್ಪ ಸಂತೋಷವಾಗಿರೋದು ಅಂತ ಮೆಲ್ಲಗೆ ಹೇಳ್ತಾಳೆ ಪೃಥ್ವಿಗೆ. ಆ ಮಾತು ನಿಜಾನೇ ಕಣೆ. ಸರಿ, ಊಟ ಬಡಿಸಿ ನಡಿ, ನಾನು ಬಟ್ಟೆ ಹಾಕ್ಕೊಂಡು ಬರ್ತೀನಿ ಅಂತ ಎದ್ದು ಕೊಠಡಿಗೆ ಹೋಗ್ತಾನೆ. ಯುಕ್ತ ಊಟ ಬಡಿಸ್ತಾ, ನನಗೆ ಮದುವೆ ಆಗದೆ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು, ನಾನು ಕೂಡ ದೊಡ್ಡಮ್ಮಂದಿರ ಜೊತೆ ಅಮೇರಿಗೆ ಹೊರಟೋಗ್ತಿದ್ದೆ ಅಂತ ತಲೆ ಎತ್ತಿ ಹೇಳ್ತಾಳೆ, ಅವನನ್ನೇ ಓರೆ ಕಣ್ಣಿನಿಂದ ನೋಡ್ತಾ. ಪೃಥ್ವಿರಾಜ್ ತಲೆ ತಿರುಗಿಸಿ ಕನಸಿನ ಲೋಕದಲ್ಲಿರೋ ಯುಕ್ತಾಳ ಮುಖವನ್ನೇ ನೋಡ್ತಾ, ಈಗಲಾದರೂ ಹೋಗ್ತೀನಿ ಅಂದರೆ ಹೇಳು, ಕಳಿಸ್ಕೊಟ್ಬಿಡ್ತೀನಿ ಅಂತಾನೆ ಶಾಂತವಾಗಿ. ಆ ಮಾತಿಗೆ ಆಶ್ಚರ್ಯಪಟ್ಬಿಟ್ಟು ಕಣ್ಣುಗಳನ್ನ ದೊಡ್ಡದು ಮಾಡಿ ನೋಡ್ತಾ, ನಿಜವಾಗಿಯೂ ಮಾವಯ್ಯ ಅಂತ ಅಂತಾಳೆ. ಹೌದು, ನಿಜವಾಗಿಯೂ ಹೋಗ್ತೀಯಾ ನೀನು? ಬೇಡ ಬಿಡು, ನಾನು ಹೋಗ್ಬಿಟ್ರೆ ಮತ್ತೆ ನೀನು ಇಲ್ಲಿ ಒಂಟಿ ಆಗಿಬಿಡ್ತೀಯಲ್ಲ. ಬೇಡ ಬಿಡು ಹೋಗೋದು ನಾನು. ಅಯ್ಯೋ, ಒಬ್ಬಂಟಿಯಾಗಿ ಯಾಕಿರಬೇಕು ನಾನು? ಪಕ್ಕದ ಊರಿನಲ್ಲಿ ಇನ್ನೊಂದು ಸಂಬಂಧ ಬಂದಿದೆಯಂತೆ, ಅದನ್ನು ಮಾಡ್ಕೊಳ್ತೀನಿ ನಾನು ಯಾಕೆ ಒಂಟಿ ಇರಲಿ? ಏನೋ ಇನ್ನೊಂದು ಮದುವೆನಾ? ಅಬ್ಬಾ, ಯಾಕೆ ಹಾಗೆ ಚೀರ್ತೀಯಾ? ಏನು ಮತ್ತೆ ಮಾಡ್ಕೊಳ್ಬಾರ್ದ ನಾನು? ಅಯ್ಯೋ, ನನ್ನ ಬೇಸರ ನಿನಗೆ ಚೀರಾಟ ಅಂತ ಕಾಣಿಸ್ತಿದ್ಯಾ? ಆದರೂ ನನ್ನನ್ನು ಮದುವೆ ಆಗುವಾಗ ಆಸೆ ಏನೂ ಇರಲಿಲ್ಲ ಅಂತ ಅಂದೆ. ಹೌದು, ಆಗ ನಿಜವಾಗಿಯೂ ಇರಲಿಲ್ಲ. ಆದರೆ ಈಗ ಇಷ್ಟು ಹತ್ತಿರವಾಗಿಬಿಟ್ಟಿದ್ದೀವಲ್ವಾ, ಇನ್ನು ಭಾವನೆಗಳನ್ನ ಹತೋಟಿಯಲ್ಲಿಡೋದಕ್ಕಾಗೋದಿಲ್ಲ. ಅದಕ್ಕಾಗಿ ಎರಡನೇ ಮದುವೆ ಮಾಡ್ಕೊಳ್ತಿದ್ದೀನಿ ಅಂತ ಅಂತಿದ್ದೀನಿ ಅಷ್ಟೇ. ಓಹೋ, ಅದಕ್ಕಾಗಿ ನಾನು ಅಮೇರಿಕಾ ಅಂದಿದ ತಕ್ಷಣ ಕಳಿಸ್ತೀನಿ ಅಂತ ಅಂದ್ಬಿಟ್ಟೆ ನೀನು? ನೀನು ಹೋಗ್ತೀನಿ ಎಂದಿದ್ದಕ್ಕೆ ತಾನೇ ನಾನು ಕಳಿಸ್ತೀನಿ ಎಂದಿದ್ದು. ಹಾಗಂದ್ರೆ ನಾನು ಹೋಗ್ತೀನಿ ಅಂದರೆ ನಾನೂ ಬರ್ತೀನಿ ನಿನ್ನ ಜೊತೆಗೆ, ಇಲ್ದಿದ್ರೆ ಇಬ್ಬರು ಇಲ್ಲೇ ಇರೋಣ ಅಂತ ನೀನು ಹೇಳಬೇಕು. ಅದನ್ನು ಬಿಟ್ಟು ಹೋಗಿ ಮತ್ತೊಂದು ಮದುವೆ ಮಾಡ್ಕೊಳ್ತೀನಿ ಅಂತೀಯಾ? ಹೋಗಿ ಮಾವಯ್ಯ, ನಿನಗೆ ನನ್ನ ಮೇಲೆ ಪ್ರೀತಿ ಕಡಿಮೆ ಆಗಿಬಿಟ್ಟಿದೆ ಅಂತ ಮೂಗನ್ನು ಮುರಿತಾಳೆ. ಯುಕ್ತಾಳನ್ನು ಹಾಗೆ ನೋಡಿ ಪೃಥ್ವಿರಾಜ್ಗಂತೂ ತುಂಬಾ ನಗು ಬರುತ್ತೆ. ಆತ ಸಣ್ಣದಾಗಿ ನಗ್ತಿದ್ರೆ ಯುಕ್ತ ಆತನನ್ನು ಕೋಪದಿಂದ ನೋಡಿ, ನನ್ನ ಅಳು ನೋಡಿ ನಿನಗೆ ನಗು ಬರ್ತಿದೆಯಾ ಮಾವಯ್ಯ ಅಂತ ಅಂತಾಳೆ. ಆಯಿತು, ನಾನು ಅಂದ್ಕೊಂಡಿದ್ದೆಲ್ಲ ಆಗೋಯ್ತು ಅಂತ ಆಕೆ ಕೋಪದಲ್ಲಿಂದ ಅಂದಾಗ, ಏನಾಯ್ತೇ? ಮದುವೆಯಾದ ಹೊಸದರಲ್ಲಿ ಹೆಂಡತಿ ನಕ್ಕರೆ ಚೆನ್ನಾಗಿರುತ್ತೆ ಅಂತ ಅಂತಾರೆ. ನಂತರ ಆಕೆ ಅಳುತ್ತಿದ್ರೆ ನೋಡಿ ಸಂತೋಷ ಪಡ್ತಾರೆ. ನಿಮ್ಮ ಗಂಡಸರೆಲ್ಲರೂ ಹೀಗೇನಾ ಎಂಬ ಮಾತಿಗೆ ಪೃಥ್ವಿರಾಜಂತೂ ಈ ಬಾರಿ ತಡ್ಕೊಳ್ಳೋದಕ್ಕೆ ಆಗದೆ ಜೋರಾಗಿ ನಕ್ಬಿಡ್ತಾನೆ.
ಮೊದಲ ಬಾರಿಗೆ ಪೃಥ್ವಿರಾಜ್ ಅಷ್ಟು ಜೋರಾಗಿ ನಗೋದು ನೋಡಿದ್ದು ಯುಕ್ತ ಅಂತೂ ಆಶ್ಚರ್ಯದಿಂದ ಹಾಗೆಯೇ ನೋಡ್ತಿರ್ತಾಳೆ ತನ್ನ ಗಂಡನ್ನೇ. ಪೃಥ್ವಿರಾಜ್ ನಗತ್ಲೆ ಕಣ್ಣು ಅಗಲಿಸಿ ನೋಡ್ತಿರೋ ಯುಕ್ತಾಳ ತಲೆ ಮೇಲೆ ಸಣ್ಣದಾಗಿ ಮುಟುಕ್ತಾನೆ. ಕಣ್ಣುಗಳನ್ನ ಮಿಟುಕಿಸ್ತಾ ತಲೆ ಮೇಲೆ ತಡ್ಕೊಳ್ತಾ ಮಾವಯ್ಯ ಅಂತಾಳೆ ಅಳುಮುಂಜಿ ಮುಖದಿಂದ. ನಗುವನ್ನು ಹತೋಟಿಗೆ ತರ್ತಾ ಮೊದಲು ಊಟ ಮಾಡು, ನಂತರ ನನ್ನ ಪ್ರೀತಿ ಕಡಿಮೆ ಆಯಿತೋ ಹೆಚ್ಚಾಯಿತೋ ನೋಡ್ಕೊಳ್ಬೋದು ಅಂತ ಅಂತಾನೆ. ಏನು ಬೇಡ, ಮತ್ತೊಂದು ಮದುವೆ ಮಾಡಿಕೊಂಡು ಆಕೆ ಮೇಲೆ ತೋರಿಸು ನಿನ್ನ ಪ್ರೀತಿಯನ್ನು ಅಂತ ತನ್ನ ಮುಖವನ್ನು ತಿರುಗಿಸ್ತಾಳೆ. ನಿನ್ನಿಷ್ಟ ಅಪ್ಪ ಅದಲ್ಲ, ನಿನಗೆ ಬೇಡ ಅಂದರೆ ಹಾಗೆ ಮಾಡೋಣ ಬಿಡು, ಮೊದಲು ತಿನ್ನೆ ನೀನು ಅಂತ ಹೇಳ್ತಾ ಬಾಯಿ ಹತ್ರ ತುತ್ತನ್ನು ಇಡ್ತಾನೆ. ಛೇ ನನಗೆ ಬೇಡ ಹೋಗು ಅಂತ ಮುಖವನ್ನು ತಿರುಗಿಸಿದಾಗ ಇನ್ನೊಂದು ಕೈಯಿಂದ ಆಕೆಗೆ ಎರಡೂ ಕೆನ್ನೆಗಳನ್ನ ಒತ್ತಿ ಹಿಡಿದು ಸಣ್ಣಗೆ ತೆರೆದುಕೊಂಡ ತುಟಿಗಳ ಮೇಲೆ ಮುತ್ತಿಟ್ಬಿಡ್ತಾನೆ. ಅಷ್ಟು ತನಕ ಸರಸವಾಗಿ ಮಾತಾಡ್ತಿದ್ದ ಗಂಟ್ಲು ಒಣಗಿ ಹೋದಂತಾಗಿ ಕಣ್ಣುಗಳನ್ನ ಮಿಟುಕಿಸ್ತಾ ತಲೆಯನ್ನು ತಗ್ಗಿಸ್ಬಿಡ್ತಾಳೆ. ಅದನ್ನು ನೋಡಿ ಸಣಿದಾಗ ನಗ್ತಾ ತಿನ್ನು ಅಂತ ತಗ್ಗಿದ ಧ್ವನಿಯಲ್ಲೇ ಹೇಳ್ತಾನೆ. ಪೃಥ್ವಿರಾಜ್ ಕಡೆ ನೋಡಲಾಗದೆ ರೆಪ್ಪೆ ಮುಚ್ಚಿ ಬಾಯಿಯನ್ನು ತೆರೀತಾಳೆ. ಆಕೆ ಮುಖದಲ್ಲಿದ್ದ ನಾಚಿಕೆಯನ್ನು ಕಂಡು ಬಾಯಿಗೆ ತುತ್ತಿಟ್ಟು ಕೆನ್ನೆ ಮೇಲೆ ಮತ್ತೊಂದು ಮುತ್ತು ಕೊಡ್ತಾನೆ. ಯುಕ್ತ ಊಟ ಮಾಡತ್ಲೇ ನಾಚ್ಕೊಳ್ತಿದ್ರೆ ಅಮೇರಿಕಕ್ಕೆ ಹೋಗ್ತೀಯಾ ಅಂತ ತಮಾಷೆಯಾಗಿ ಕೇಳ್ತಾನೆ. ಹೋದರೆ ಇಬ್ಬರು ಹೋಗೋಣ, ಇಲ್ದಿದ್ರೆ ಇಲ್ಲ, ನಾನು ಮಾತ್ರ ನಿನ್ನನ್ನಂತೂ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ ಅಂತಾಳೆ ಮೆಲ್ಲಗೆ. ಆಕೆಯ ಮಾತಿಗೆ ಇನ್ನೂ ಸುಂದರವಾಗಿ ನಗ್ತಾ ನಿಜವಾಗಿಯೂ ಎಲ್ಲಿಗಾದರೂ ಹೋಗಬೇಕು ಅಂತ ಆಸೆ ಇದೆಯಾ ನಿನಗೆ ಅಂತ ಕೇಳ್ತಾನೆ. ಹೌದು ಅನ್ನುವಂತೆ ತಲೆಯನ್ನು ಆಡಿಸ್ತಾಳೆ. ಸರಿ ಹೇಳು, ಎಲ್ಲಿಗೆ ಹೋಗೋಣ ಆಗಿದ್ರೆ? ಅಯ್ಯೋ ಈಗಲ್ಲ ಮಾವಯ್ಯ ಬಿಡು, ಕಾಲೇಜ್ ಮುಗಿದ ಮೇಲೆ ಹೋಗೋಣ. ಈಗ ಹೋದರೆ ನೆಮ್ಮದಿಯಿಂದ ಇರೋದಕ್ಕೂ ಆಗೋದಿಲ್ಲ, ಮತ್ತೆ ಬಂದು ಕಾಲೇಜ್ಗೆ ಹೋಗಬೇಕು. ಅದೇ ಓದು ಮುಗಿದ್ರೆ ರಜೆ ಇದ್ದುಬಿಡುತ್ತೆ, ಆವಾಗ ಹಾಯಾಗಿ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಓದಂದರೆ ಯಾಕೆ ಅಷ್ಟು ಭಯ ನಿನಗೆ? ಯಾಕೋ ಮಾವಯ್ಯ, ಎಷ್ಟು ಓದಿದ್ರೂ ಏನೂ ನೆನಪಿಗೆ ಬರೋದಿಲ್ಲ, ಅದಕ್ಕಾಗಿ ಪುಸ್ತಕಗಳನ್ನ ಕಂಡ್ರೆ ಭಯ ಆಗುತ್ತೆ. ಸರಿ ಬಿಡು, ನೀನು ಅಂದಂತೆ ಓದು ಮುಗಿದ ಮೇಲೆ ಹೋಗೋಣ. ಆವಾಗ ನನಗೂ ಕೆಲಸಗಳು ಮುಗಿದು ಸ್ವಲ್ಪ ಫ್ರೀಯಾಗಿರ್ತೀನಿ. ಈಗ ತಿನ್ನು, ಮತ್ತು ನಾಳೆ ಬೆಳಿಗ್ಗೆ ಏಳಬೇಕು ಅಂತ ಹೇಳ್ತಾನೆ ಇರ್ತೀಯ ತಾನೇ, ನಮಗೆ ಸಮಯ ಸಾಕಾಗೋದಿಲ್ಲ ನಮ್ಮಿಬ್ಬರಿಗೂ. ಯುಕ್ತ ತಲೆ ಅಡ್ಡವಾಗಿ ಆಡಿಸ್ತಾ ಈ ರಾತ್ರಿ ಏನೂ ಇಲ್ಲ, ತಿಂದು ಮಲಗು ಮಾವಯ್ಯ ಅಂತಾಳೆ ನಗುವನ್ನು ತಡ್ಕೊಳ್ತಾ. ಹೌದಾ, ಸರಿ ಬಿಡು, ನೀನು ಮಲಗೋದಕ್ಕೆ ಬಿಟ್ಟರೆ ಹಾಗೆ ಮಲಗ್ತೀನಿ ಅಂದಾಗ ಪೃಥ್ವಿರಾಜ್ ಬಗ್ಗೆ ಚೆನ್ನಾಗಿ ತಿಳಿದಿರೋದ್ರಿಂದ ಅಯ್ಯೋ ಬೇಡ ಬಿಡು ಮಾವಯ್ಯ, ನಿನ್ನ ಜೊತೆ ನಾನು ಯಾವುದರಲ್ಲೂ ಗೆಲ್ಲಲಾರೆ, ನೀನು ಹೇಗಂದ್ರೆ ಹಾಗೆ ಅಂತ ತಲೆಯನ್ನು ತಗ್ಗಿಸ್ಬಿಡ್ತಾಳೆ. ಆಕೆಯನ್ನು ಹಾಗೆ ನೋಡಿ ಸಣ್ಣದಾಗಿ ನಗ್ತಾ ಊಟ ಮಾಡತ್ಲೆ ಯಾವುದೋ ಯೋಚನೆಯಲ್ಲಿ ಮುಳುಗ್ತಾನೆ. ಅಕ್ಷರ ಫ್ರೆಶಸ್ಟೇ ಆದಾಗಿಂದ ಯಾಕೆ ನನ್ನ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ ಅಂತ ಕೇಳ್ತಾನೆ ಇತ್ತ ವಿಜಯ್. ಏನಿಲ್ಲ ವಿಜಯ್, ತರಗತಿಗಳು ಶುರು ಆಗಿವೆ ಅಲ್ವೇ, ಸ್ವಲ್ಪ ಬ್ಯುಸಿಯಾಗಿದ್ದೀನಿ, ತಪ್ಪಾಗಿ ತಿಳ್ಕೊಬೇಡ. ನಾನು ಯಾವಾಗಲೂ ಇಷ್ಟೇ, ಓದಿನಲ್ಲಿ ಮಗ್ನಳಾದರೆ ಯಾರನ್ನೂ ಗಮನಿಸೋದಿಲ್ಲ, ಸಾರಿ ಅಂತಾಳೆ ಸಹಜವಾಗಿ. ಓ ಹೌದಾ, ಪರವಾಗಿಲ್ಲ. ಈ ಭಾನುವಾರ ಫ್ರೀ ಇರ್ತೀಯಾ ತಾನೇ? ಸಿನಿಮಾಗೆ ಹೋಗೋಣ, ಬರ್ತೀಯಾ? ಇಲ್ಲ ವಿಜಯ್, ಅಪ್ಪನಿಗೆ ಇಂಥದ್ದೆಲ್ಲ ಇಷ್ಟ ಆಗೋದೇ ಇಲ್ಲ. ನಾನು ಬರಲಾರೆ. ಅದೇನು ಅಂದು ನಾನು ಸಿನಿಮಾಗೆ ಹೋಗೋಣ ಅಂದರೆ ಬರ್ತೀನಿ ಅಂತ ಅಂದೆ ಮತ್ತೆ? ಅಪ್ಪನ ಬಗ್ಗೆ ತಿಳಿದೇ ಹಾಗನ್ಬಿಟ್ಟಿದ್ದೆ. ಆದರೆ ಈಗ ಅಷ್ಟು ಆಸೆ ಇಲ್ಲ. ಸದ್ಯಕ್ಕೆ ನನ್ನ ಗಮನ ಎಲ್ಲ ಓದಿನ ಮೇಲಿದೆ, ತೊಂದರೆ ಕೊಡಬೇಡ. ನನ್ನ ಅಕ್ಕಂದಿರನ್ನ ನೋಡು, ಮದುವೆ ಆಗದಿದ್ರು ಓದ್ತಿದ್ದಾರೆ, ಇನ್ನು ನಾನು ಎಷ್ಟು ಚೆನ್ನಾಗಿ ಓದ್ಕೊಳ್ಬೇಕು. ಅದಕ್ಕಾಗಿ ಕೆಲವು ದಿನಗಳು ಇಂಥದ್ದೆಲ್ಲ ಯೋಚಿಸಬಾರ್ದು ಅಂದ್ಕೊಂಡಿದ್ದೀನಿ. ನೀನು ಕೂಡ ಹೆಚ್ಚಾಗಿ ನನ್ನ ಜೊತೆ ಮಾತಾಡಬೇಡ. ಮತ್ತು ಸರ್ ನೋಡಿದ್ರೆ ಅನಾವಶ್ಯಕವಾಗಿ ನಿನ್ನನ್ನು ಬೈದ್ಬಿಡ್ತಾರೆ ಅಂತ ಹೊರಗೆ ಹೋಗ್ಬಿಡ್ತಾಳೆ. ವಿಜಯ್ ಹುಚ್ಚು ನೋಟದಿಂದ ನೋಡ್ತಾ ಇದೇನು ಹೀಗೆ ಮಾತಾಡ್ತಾಳೆ ಹುಡುಗಿ, ಛೇ ಒಬ್ಳು ಪ್ರೇಯಸಿ ಸಿಕ್ಕಿದ್ಲು ಅಂತ ಸಂಭ್ರಮಿಸ್ತೆ, ಆದರೆ
ಈ ಕೈ ಕೊಟ್ಬಿಟ್ಲಲ್ಲಪ್ಪ, ಪರವಾಗಿಲ್ಲ, ನಿಧಾನವಾಗಿ ಅಕ್ಷರಾಳನ್ನು ನನ್ನ ದಾರಿಗೆ ತಂದುಕೊಂಡು ಪ್ರೀತಿ ಅಂದರೆ ಏನು ಅಂತ ತೋರಿಸ್ತೀನಿ ಅಂತ ಅಂದ್ಕೊಳ್ತಾ ಕಾಲರನ್ನು ಎಗ್ಗರಿಸ್ಕೊಂಡು ಕ್ಯಾಂಟೀನ್ ಕಡೆ ಹೋಗ್ತಾನೆ. ಹೊರಗೆ ಬಂದಂಥ ಅಕ್ಷರ ಅಮ್ಮಯ್ಯ ಅಂದ್ಕೊಳ್ತಾ ಕ್ಯಾಂಟೀನ್ಗೆ ಹೋಗಿ ಚಾಕ್ಲೇಟನ್ನು ತೆಗೆದುಕೊಂಡು ಬಂದು ತರಗತಿಯಲ್ಲಿ ಕೂತ್ಕೊಳ್ತಾಳೆ. ತರಗತಿಯಲ್ಲಿ ಯಾರೊಂದಿಗೂ ಹೆಚ್ಚಾಗಿ ಮಾತಾಡದೆ ಆಕೆ ಸ್ವಲ್ಪ ಮಟ್ಟಿಗೆ ಆಪ್ತಳಾಗಿರೋ ಅವಳ ಪಕ್ಕದಲ್ಲಿ ಕೂತ್ಕೊಳ್ಳೋ ಸ್ನೇಹಳೊಂದಿಗೆ ಮಾತ್ರ ಮುಕ್ತವಾಗಿ ಮಾತನಾಡ್ತಾಳೆ. ಅಂದು ಸ್ನೇಹ ಬರದೇ ಇದ್ದಿದ್ದರಿಂದ ಒಂಟಿಯಾಗಿ ಕೂತ್ಕೊಂಡು ಊಟ ಮಾಡಿ ಹೇಳ್ತಿದ್ದಾಗ ವಿಜಯ್ ಬಂದು ಈ ಮಾತುಗಳನ್ನೆಲ್ಲ ಹೇಳಿರ್ತಾನೆ. ಅಕ್ಷರ ಚಾಕ್ಲೇಟ್ ತಿಂತ ನಂದು ಬಗ್ಗೆ ಯೋಚಿಸ್ತಾಳೆ. ಪ್ರತಿದಿನ ಸಂಜೆ ಆಗ್ತಿದ್ದಂತೆ ತಾಯಿ ಫೋನಿಂದ ಒಂದು 10 ನಿಮಿಷ ಚಾಟನ್ನು ಮಾಡಿ ಪಕ್ಕದಲ್ಲಿಡೋದು, ಭಾನುವಾರ ಬಂದರೆ ಅರ್ಧ ಗಂಟೆ ಫೋನ್ನಲ್ಲಿ ಮಾತಾಡಿ ಮಕ್ಕಳೊಂದಿಗೆ ಆಟ ಆಡೋದಕ್ಕೆ ಹೋಗೋದು ಇದೆ ಆಕೆಯ ಕೆಲಸವಾಗಿತ್ತು. ತರಗತಿಯಲ್ಲಿ ನಡೆಯೋದನ್ನು ಆಕೆ ಹೇಳಿದರೆ ನಂದು ಅದನ್ನು ತಾಳ್ಮೆಯಿಂದ ಕೇಳಿ ಕೊನೆಯಲ್ಲಿ ಮಾರ್ಗದರ್ಶನವನ್ನು ನೀಡ್ತಿದ್ದ. ಒಮ್ಮೆ ವಿಜಯ್ ಬಗ್ಗೆ ಹೇಳಿದ್ದಕ್ಕೆ ನಂದು ಕೋಪ ಬಂದ್ಬಿಡ್ತು. ವಿಜಯ್ ಜೊತೆ ಮಾತಾಡಬೇಡ ಅಂತ ಖಂಡಿತವಾಗಿ ಹೇಳಿದ್ದ. ಅದಕ್ಕಾಗಿಯೇ ಆಕೆ ವಿಜಯ್ ಜೊತೆ ಮಾತಾಡೋದನ್ನು ಸಂಪೂರ್ಣವಾಗಿ ನಿಲ್ಲಿಸಿದ್ಲು. ಸಂಜೆ ಕಲೆಕ್ಟರ್ಗೆ ಫೋನ್ ಮಾಡಿ ಭಾನುವಾರ ಊರಿಗೆ ಬಾ ಅಂತ ಹೇಳಬೇಕು, ನನ್ನ ಸ್ನೇಹಿತರನ್ನ ಪರಿಚಯ ಮಾಡಿಸ್ಬೇಕಲ್ವಾ ಅಂದ್ಕೊಳ್ತಿರುವಾಗಲೇ ತರಗತಿ ಹುಡುಗಿ ಬಂದು ಅಕ್ಷರ ನಿನಗಾಗಿ ಯಾರೋ ಬಂದಿದ್ದಾರೆ, ಹೊರಗೆ ಕಾರಿನ ಹತ್ರ ಇದ್ದಾರೆ ಅಂತ ಹೇಳ್ತಾರೆ. ಮಾವಯ್ಯ ಬಂದಿರ್ಬೋದು ಅಂದ್ಕೊಂಡು ಸರ್ ಬಂದರೆ ಸ್ವಲ್ಪ ಹೇಳು ಪ್ಲೀಸ್ ಅಂತ ಹೇಳಿ ಅಕ್ಷರ ಹೊರಗಡೆ ಬಂದ್ಬಿಡ್ತಾಳೆ. ಕತೆ ಮುಂದುವರಿಯುತ್ತೆ.